ನಮಸ್ಕಾರ. ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ. ನಾನು ಶಶಿಧರ್ ಭಟ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇತಿಹಾಸ ಅನ್ನೋದಿದೆಯಲ್ಲ, ಆ ಇತಿಹಾಸ ನಮಗೆ ಪಾಠವನ್ನು ಕಲಿಸ್ಬೇಕು. ಇತಿಹಾಸದಿಂದ ನಾವು ಪಾಠ ಕಲಿದಿದ್ರೆ ವರ್ತಮಾನವನ್ನು ಎದುರಿಸೋದು ಸಾಧ್ಯ ಇಲ್ಲ, ಭವಿಷ್ಯವನ್ನು ಕಟ್ಟುವುದು ಸಾಧ್ಯ ಇಲ್ಲ. ಸೊ ಒಬ್ಬ ವ್ಯಕ್ತಿಗೆ ಹೇಗೆ ಇತಿಹಾಸ ಮುಖ್ಯನೋ, ಒಂದು ಸರ್ಕಾರಕ್ಕೆ ಕೂಡ ಇತಿಹಾಸ ಮುಖ್ಯ. ಸರ್ಕಾರ ಮಾಡಬೇಕಾದ ಕೆಲಸ ಅಂದರೆ ಇತಿಹಾಸದಿಂದ ಪಾಠ ಕಲಿತು ಭವಿಷ್ಯವನ್ನು ರೂಪಿಸುವುದು. ಆದರೆ ಇತಿಹಾಸವನ್ನು ಬದಲಿಸುವುದಿದೆಯಲ್ಲ, ಅದು ಅಪಾಯಕಾರಿ ಆಗುತ್ತೆ. ಇತಿಹಾಸದ ಸತ್ಯಗಳನ್ನು ಮರೆಮಾಚಿ ಭ್ರಮೆಯನ್ನು ಸೃಷ್ಟಿಸುವುದು ಅಪಾಯಕಾರಿಯಾದದ್ದು ಭವಿಷ್ಯ ದೃಷ್ಟಿಯಿಂದ. ನಾನು ಇವತ್ತಿನ ಈ ಸಂದರ್ಭದಲ್ಲಿ ಇತಿಹಾಸವನ್ನು ತಿರುಚುವ ಕೆಲಸ ನಡೀತಾರಂಥ ಸಂದರ್ಭದಲ್ಲಿ ನನಗೆ ಮತ್ತೆ ಇತಿಹಾಸವನ್ನು ಅರಿತು ಭವಿಷ್ಯವನ್ನು ಕಟ್ಟುವ ಕೆಲಸ ಆಗಬೇಕು. ನಾನು 80ರ ದಶಕಕ್ಕೆ ಹೋಗ್ತಾ ಇದ್ದೀನಿ. 80ರ ದಶಕದಲ್ಲೇ ನಾನು ಪತ್ರಿಕೋದ್ಯಮಕ್ಕೆ ಬಂದದ್ದು. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇದ್ದಾಗ ನಾನು ಶಾಲಾ ವಿದ್ಯಾರ್ಥಿ. ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ನಡೆದ ಹೋರಾಟ ಇದೆಯಲ್ಲ, ನಮ್ಮ ಊರಿಗೆ ಅವಾಗ ಚಂದ್ರಶೇಖರ್ ಪಾಟೀಲರು ಮೊದಲಾದವರು ಬಂದು ಭಾಷಣ ಮಾಡ್ತಾ ಇದ್ದರು. ನಾನು ವಿದ್ಯಾರ್ಥಿಯಾಗಿ ಹೋಗಿ ಆ ಭಾಷಣಗಳನ್ನು ಕೇಳ್ತಾ ಇದ್ದೆ. ಆ ಕಾರಣಕ್ಕೆ ಒಂದು ಕಾಂಗ್ರೆಸ್ ವಿರೋಧ ನನ್ನ ಮನಸ್ಸಿನಲ್ಲಿ ಹುಟ್ಟಿತು. ಕಾಂಗ್ರೆಸ್ನ ತುರ್ತು ಪರಿಸ್ಥಿತಿಯ ಹೇರಿಕೆ ನಾನು ಇಂದಿರಾ ಗಾಂಧಿಯವರ ಕಟು ಟೀಕಾಕಾರನಾಗಿದ್ದೆ. ನಾನು ಕಾಲೇಜು ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಪತ್ರಿಕೋದ್ಯಮಕ್ಕೆ ಬಂದದ್ದು 80ರ ದಶಕದಲ್ಲಿ. ಆಗ ಇಂದಿರಾ ಗಾಂಧಿಯವರ ಬಗ್ಗೆ ನನಗೆ ಅಪಾರವಾದ ಸಿಟ್ಟು, ಕೋಪ ಇತ್ತು. ಯಾಕಂದರೆ ಈ ದೇಶದ ಜನತಂತ್ರವನ್ನು ಇಂದಿರಾ ಗಾಂಧಿ ನಾಶಪಡಿಸ್ತಿದೆ. ಆ ಕಾಂಗ್ರೆಸ್ ವಿರೋಧ ನನ್ನ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿದ್ದು. ಸೊ ಕಾಂಗ್ರೆಸ್ ಅನಿವಾರ್ಯ ಅನ್ನುವ ಮನಸ್ಥಿತಿ, ಕಾಂಗ್ರೆಸ್ ವಿರೋಧದಿಂದ ಕಾಂಗ್ರೆಸ್ ಈ ದೇಶಕ್ಕೆ ಅನಿವಾರ್ಯ ಅನ್ನುವ ಸ್ಥಿತಿಯವರೆಗೆ ನಾನು ಬಂದಿದ್ದೆ. ನಾನು ಇವತ್ತಿನ ವಾಸ್ತವದ ಬಗ್ಗೆ ಹೇಳಿದೆ ತಮಗೆ. ಇತಿಹಾಸವನ್ನು ತಿರುಚುವ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ಆದರೆ ಈ ಇತಿಹಾಸವನ್ನು ತಿರುಚುವ ಕೆಲಸ ಏನಿದೆ, ಅದು ಬೇರೆ ಬೇರೆ ಮಾರ್ಗಗಳ ಮೂಲಕ ಮಾಡುತ್ತಾ ಭ್ರಮಾತ್ಮಕವಾದ ಇತಿಹಾಸವನ್ನು ಜನರ ಮುಂದೆ ಇಡುವಂಥ ಕೆಲಸ ನಡೀತಾ ಇದೆ. ನೀವು ಈ ಪಠ್ಯಪುಸ್ತಕಗಳ ಬದಲಾವಣೆ ಏನಿದೆ, ಅದು ಒಂದು ಲಾರ್ಜರ್ ಆದ ಒಂದು ಷಡ್ಯಂತರದ ಭಾಗ ಅಂತ. ಈ ದೇಶದ ಜನ ಏನಿದ್ದಾರೆ, ಮುಂದಿನ ಜನಾಂಗ ಏನಿದೆ, ಮುಂದಿನ ಜನಾಂಗವನ್ನು RSS ಕಾರ್ಯಕರ್ತರನ್ನಾಗಿ ರೂಪಿಸುವುದು. ಶಿಕ್ಷಣದಲ್ಲಿ ಮಾಡುತ್ತಿರುವ ಬದಲಾವಣೆ ಏನಿದೆ, ಹೆಡ್ಗೇವಾರ್ ಅವರ ಲೇಖನಗಳನ್ನು ಹಾಕೋದು, ಅವನು ಯಾವನೋ ಒಬ್ಬನಿದ್ದಾನಲ್ಲ ಪೊಂಗಲಿ, ಅವನ ಲೇಖನವನ್ನು ಹಾಕುವಂಥದ್ದು. ಹಾಗೆಯೇ ಲಂಕೇಶ್ ಅವರ ಲಂಕೇಶ್ ನಮಗೆಲ್ಲ ಒಂದು ಜನಾಂಗಕ್ಕೆ ಆಲೋಚನೆ ಮಾಡುವುದನ್ನು ಲಂಕೇಶ್ ಕಲಿಸಿದರು. ಲಂಕೇಶ್ ಅವರ ಬರಹದ ಮೂಲಕ ನಮ್ಮ ಜ್ಞಾನ ಸಂಪತ್ತನ್ನು, ಆಲೋಚನಾ ಕ್ರಮವನ್ನು ನಾವು ಬದಲಿಸಿಕೊಂಡಿದ್ದು. ನನ್ನಂಥವರು ಅಗಾಧವಾದ ಲಂಕೇಶ್ ಅವರ ಪ್ರಭಾವ ನಮ್ಮ ಮೇಲಿತ್ತು. ಅದರಂತೆ ಕುವೆಂಪು ಅವರ ಪ್ರಭಾವ, ಸಾಹಿತ್ಯ ಲೋಕದ ಎಲ್ಲ ದಿಗ್ಗಜರು ಕೂಡ ನನ್ನಂಥವರ ಮೇಲೆ ಪ್ರಭಾವ ಬೀರಿದ್ರು. ಆದರೆ ಇವತ್ತು ಈ ಇತಿಹಾಸವನ್ನು ಬದಲಿಸುವುದಿದೆಯಲ್ಲ, ಆ ಕ್ರಮದ ಭಾಗವಾಗಿ ಪಠ್ಯಪುಸ್ತಕಗಳನ್ನು ಬದಲಾಯಿಸಲಾಗ್ತಾ ಇದೆ. ಇಡೀ ದೇಶದ ಇತಿಹಾಸವನ್ನು ರೀರೈಟ್ ಮಾಡುವಂಥದ್ದು, ಅಂತಹ ಕೆಲಸ ಇವತ್ತು ನಡೀತಾ ಇದೆ. ಇದರ ವಿರುದ್ಧ ಪ್ರತಿಭಟನೆಯ ಧ್ವನಿ ನನಗೆ ಕಾಣ್ತಾ ಇದೆ. ದೇವನೂರು ಮಹಾದೇವ ಅವರು ಸಾಹಿತ್ಯ ಲೋಕದ ಸಂತ ಅಂತಾನೆ. ನಾನು ದೇವನೂರ ಅಂದರೆ ದೇವನೂರೇ, ಅಂತಹ ಇನ್ನೊಬ್ಬ ಸಾಹಿತಿಯನ್ನು ನಾನು ಕನ್ನಡದಲ್ಲಿ ನೋಡಿಲ್ಲ. ಅತಿ ಕಡಿಮೆ ಬರೆದರೂ ಕೂಡ ಈ ನೆಲವನ್ನು ಅರ್ಥ ಮಾಡಿಕೊಂಡ ಬಗ್ಗೆ, ಅದನ್ನು ಅವರು ವಿವರಿಸುವ ರೀತಿ ಮತ್ತು ಕ್ರೈಸಿಸ್ನಲ್ಲಿ. ಸೊ ಯೂಸ್ವಲಿ ನಾವು ಯಾವಾಗ ನಮ್ಮ ವ್ಯಕ್ತಿತ್ವ ಕಾಣುತ್ತೆ ಅಂದರೆ
ಸೋಸಿಯಾಲಜಿಕಲ್ ಆ್ಯಂಡ್ ಪೊಲಿಟಿಕಲ್ ಕ್ರೈಸಿಸ್ ಇದ್ದಾಗ ಯಾವ ಸ್ಟ್ಯಾಂಡ್ ತಗೋತಾರೆ. ಲಂಕೇಶ್ ಹಾಗೆ ಆಗಿದ್ರು. ಅವರು ಎಲ್ಲ ಕ್ರೈಸಿಸ್ನಲ್ಲೂ ಜನಪರವಾದ ಒಂದು ಸ್ಟ್ಯಾಂಡ್ ತಗೋತಾ ಇದ್ರು. ಆ ಕಾರಣಕ್ಕೆ ಅವರು ಗ್ರೇಟ್ ಆದದ್ದು. ಅವರ ಮೇಲೆ ಇನ್ಯಾವ ಪ್ರಭಾವ ಬೀರ್ತಿರಲಿಲ್ಲ. ಇವತ್ತು ದೇವನವರು ಕೂಡ ಹಾಗೆ. ಅವರು ಒಂದು ಕ್ರೈಸಿಸ್ನಲ್ಲಿ ತೆಗೆದುಕೊಳ್ಳುವ ನಿಲುಮೆ ಅಂತ. ಸೊ ಈ ಪಠ್ಯಪುಸ್ತಕದ ಕ್ರೈಸಿಸ್ ಆದಮೇಲೆ ಅವರು ತಮ್ಮ ಕೃತಿಗಳೇನಿವೆ ಅದನ್ನು ಬಳಸಿಕೊಳ್ಳುವುದಕ್ಕೆ ಸರ್ಕಾರಕ್ಕೆ ನೀಡಿದ ಪರ್ಮಿಷನ್ ಏನಿದೆ, ಒಪ್ಪಿಗೆ ಏನಿದೆ, ವಾಪಸ್ ಪಡೆದಿದ್ದಾರೆ. ಅದಾದ ಮೇಲೆ ಹಲವಾರು ಸಾಹಿತಿಗಳು ಕೂಡ ಹಲವರು ಪತ್ರ ಬರೆದಿದ್ದಾರೆ. ಪಠ್ಯಪುಸ್ತಕಗಳ ಬದಲಿಸಬೇಡಿ, ಕನಿಷ್ಠ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ ಅಂತ. ಇದು ಯಾವುದೂ ಕೂಡ ಈ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತಾ ಇಲ್ಲ. ಅವರು ರಿಜಿಡ್ ಆಗಿದ್ದಾರೆ. ಯಾಕಂದರೆ ಅವರ ಉದ್ದೇಶ, ಅವರ ಷಡ್ಯಂತ್ರ ಎಲ್ಲ ಕೂಡ ಸ್ಪಷ್ಟವಾಗಿದೆ. ಅವರು ಏನು ಅಂತಂದರೆ ನಾವು ಇತಿಹಾಸವನ್ನು ರಿರೈಟ್ ಮಾಡ್ತೀವಿ, ಬದಲಿಸ್ತೀವಿ ಅಂತ. ಸೊ ಆ ಬದಲಿಸುವ ಮೂಲಕ ನೋಡಿ, ನೀವು ಪಠ್ಯಪುಸ್ತಕ ಆಯ್ಕೆ ಸಮಿತಿಯಲ್ಲಿ ನೀವು ಎಲ್ಲರೂ ಬ್ರಾಹ್ಮಣರು ಒಬ್ಬರನ್ನು ಬಿಟ್ಟು ಅವರು ಬ್ರಾಹ್ಮಣ್ಯವನ್ನು ಪ್ರತಿಪಾದಿಸುವ, ವೈದಿಕ ಪರಂಪರೆಯನ್ನು ಪ್ರತಿಪಾದಿಸುವ ಸಾಹಿತಿಗಳ ಲೇಖನವನ್ನು ತರುತ್ತಾ ಇದ್ದಾರೆ. ಇದ್ರ ಪರಿಣಾಮ ಏನಾಗುತ್ತೆ? ಒಂದು ನಿಮಿಷ ಯೋಚಿಸಿ. ಭಾಳಷ್ಟು ಜನ ಇದೇನಾಗುತ್ತೆ ಬಿಡ್ರಿ, ಹುಡುಗ ದೊಡ್ಡಾದ್ಮೇಲೆ ಕಲ್ತ್ಕೋತಾರೆ. ನೋ, ಬಾಲ್ಯದಲ್ಲಿ ಮನಸ್ಸಿನಲ್ಲಿ ಪ್ರಭಾವ ಬೀರೋದಿದೆಯಲ್ಲ, ಅದು ಗಟ್ಟಿಯಾಗಿ ಉಳಿಯುತ್ತೆ. ನೀವು ದೊಡ್ಡ ಆದಮೇಲೆ, ಇದಾದ ಮೇಲೆ ನೀವು ಏನೇ ಓದಿ ಏನೇ ಮಾಡಿ, ಅದಕ್ಕಿಂತ ನೀವು ಬಾಲ್ಯದಲ್ಲಿ ನಾವು ಏನು ತುಂಬ್ತೀವಿ ಅಂತ, ಅದು ನನ್ನ ಅನುಭವದ ಮೂಲಕ. ನಾನು ಸೆಕ್ಯುಲರ್ ಆಗಿದ್ದು, ನಾನು ಬಾಲ್ಯದಲ್ಲಿ ಸೆಕ್ಯುಲರ್ ಆಗಿರಬೇಕು ಅಂತ ತುಂಬಿದ್ದು. ಹಾಗೆಯೇ ಲಂಕೇಶ್ ಅಂತ ಒಬ್ಬ ಬರಹಗಾರರು ನನ್ನ ಮೇಲೆ ಬಾಲ್ಯದಲ್ಲೇ ಪ್ರಭಾವ ಬೀರಿದ್ದು. ಆ ಕಾಲ ಕುವೆಂಪು ಪ್ರಭಾವ ಬೀರಿದ್ದು. ಆ ಕಾರಣಕ್ಕೆ ಅದಾದ ಮೇಲೆ ನೀವೇನಾದರೂ ನಾವು ಬದಲಾಗಲ್ಲ. ಸೊ ಮಕ್ಕಳ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ವಿಷವನ್ನು ತುಂಬುವಂತಹದ್ದು ಸುಳ್ಳು ಇತಿಹಾಸವನ್ನು, ಯಾರು ಸುಳ್ಳು ಇತಿಹಾಸ, ಕೋಮುವಾದಿ ಕಣ್ಣಿನಲ್ಲಿ ದೇಶದ ಇತಿಹಾಸವನ್ನು ನೋಡ್ತಾ ಅದನ್ನು ಬರೆಯುವಂಥ, ಅದನ್ನು ತುಂಬುವ ಕೆಲಸ ನಡೀತಿದೆ. ಸೊ ಇದರ ವಿರುದ್ಧ ನನಗೀಗಿರುವ ಪ್ರಶ್ನೆ, ಗೋಕಾಕ್ ಚಳವಳಿಯಂತಹ ಒಂದು ಚಳವಳಿ ಈ ನೆಲದಲ್ಲಿ ಹುಟ್ಟುತ್ತಾ ಅಂತ. ಸೊ ಸಮಾಜದ ಒಳಗಡೆ ಚಳವಳಿಗಳಿರಬೇಕು, ಯಾವುದೇ ಪ್ರಭುತ್ವ ಇರಲಿ. 80ರ ದಶಕದಲ್ಲಿದ್ದ 3 ಪ್ರಬಲವಾದ ಚಳವಳಿಗಳು, ಒಂದು ದಲಿತ ಚಳವಳಿ, ರೈತ ಚಳವಳಿ ಮತ್ತು ಕನ್ನಡ ಚಳವಳಿ. ಈ 3 ಚಳವಳಿಗಳು ಕಾಂಗ್ರೆಸ್ಸನ್ನು ಈ ರಾಜ್ಯದಿಂದ ಒದ್ದು ಓಡಿಸ್ತು. ಕಾಂಗ್ರೆಸ್ನ ಸೋಲಿಲ್ಲದ ಸುದೀರ್ಘವಾದ ಇತಿಹಾಸ ಏನಿದೆ, ಆ ಇತಿಹಾಸ ಬದಲಾಗುವುದಕ್ಕೆ ಕಾರಣವಾದದ್ದು ಈ 3 ಚಳವಳಿಗಳು. ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾದದ್ದು ಈ 3 ಚಳವಳಿಗಳು. ಸೊ ಏನು ನಿಂತ ನೀರಾಗಿದ್ದ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದು ಪುನರ್ ಮನನ ಮಾಡಿಕೊಳ್ಳುವ, ಪುನರ್ ಆಲೋಚನೆ ಮಾಡಿಕೊಳ್ಳುವ ಸ್ಥಿತಿಯನ್ನು ನಿರ್ಮಿಸಿದ್ದು 3 ಚಳವಳಿಗಳು. ಸೊ ಆ ಕಾರಣಕ್ಕೆ ನೀವು 80ರ ದಶಕದ ರಾಜಕಾರಣವನ್ನು ಬಹಳ ಮುಖ್ಯವಾದ ಘಟ್ಟ ಅಂತ ನಾನು ನಂಬಿದ್ದೇನೆ. ರೈತ ಚಳವಳಿ ರೈತರಿಗೆ ಸ್ವಾಭಿಮಾನವನ್ನು ತುಂಬಿತು. ಹಸಿರು ಶಾಲು ರೈತರ ಸ್ವಾಭಿಮಾನದ ಸಂಕೇತ ಆಯಿತು. ಯಾವುದೇ ಒಂದು ಹಳ್ಳಿಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಬರುವುದಿದ್ದರೆ ಆ ಹಳ್ಳಿಯ ಪರ್ಮಿಷನ್ ತೆಗೆದುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣ ಆಯಿತು. ಅಂಥ ಅದ್ಭುತವಾದ ಚಳವಳಿಯನ್ನು ಕಟ್ಟಿದವರಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಒಬ್ಬರು, ಅವ್ರ ಜೊತೆ ರುದ್ರಪ್ಪ ಇದ್ದರು, ಬೇರೆ ಬೇರೆ ಸುಂದರೇಶ್ ಇದ್ದರು. ನಾನು ಅವ್ರ ಜೊತೆ ಒಡನಾಡಿದ್ದೇನೆ. ನನ್ನ ಕನಿಷ್ಠ ನನ್ನ ಮಿತಿಯಲ್ಲಿ ಅದಕ್ಕೆ ಬೆಂಬಲ ಕೊಟ್ಟಿದ್ದೇನೆ. ಇನ್ನೊಂದು ಕನ್ನಡ ಗೋಕಾಕ್ ಚಳವಳಿ ಇದೆಯಲ್ಲ, ಸಂಸ್ಕೃತ ಹೇರಿಕೆಯ ವಿರುದ್ಧ ನಡೆದಂಥ ಒಂದು ಅದ್ಭುತವಾದ ಚಳವಳಿ ಅದು. ಗೋಕಾಕ್ ವರದಿ ಏನಿತ್ತು, ಸಂಸ್ಕೃತಕ್ಕೆ ನೀಡಿದ ಪ್ರಾಧಾನ್ಯತೆ ವಿರುದ್ಧ ಸೊ ಹೋರಾಟ ನಡೀತು. ಆ ಚಳವಳಿ ಕೂಡ ಕಾಂಗ್ರೆಸ್ಸೇತರ ಕರ್ನಾಟಕದಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು. ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದವರು ಈ ಚಳವಳಿಗಳನ್ನು ಹತ್ತಿಕ್ಕುವುದಕ್ಕೆ ನಡೆಸಿದ ಯತ್ನಗಳೇನಿವೆ ಅದಕ್ಕೆ ಜನ ವಿರೋಧಿಸಿದರು. ಒಂದು ಕಡೆ ನವಲಗುಂದ ಗೋಳಿಬಾರ್ ಆದರೆ ಗುಂಡೂರಾವ್ ಅವರು ಬಾದಾಮಿ ಹೌಸ್ನಲ್ಲಿ ಕೂತು ಮಂಜು ಭಾರ್ಗವಿ ಡ್ಯಾನ್ಸ್ ನೋಡ್ತಿದ್ರು. ಇವತ್ತು ಅದು ದೊಡ್ಡದು ಅನಿಸಲ್ಲ. ಯಾಕಂದರೆ ಇವತ್ತು ಈಗಿನ ಜನ ಬೇರೆ ಕೇವಲ ಮಂಜು ಭಾರ್ಗವಿ ಡ್ಯಾನ್ಸ್ ಅಲ್ಲ, ಅವರು ಸದನದ ಒಳಗಡೆನೆ ಬ್ಲೂ ಫಿಲ್ಮನ್ನು ನೋಡ್ತಾರೆ. ಜನ ಕೂಡ ಅಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸ್ತಾರೆ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಆ ಚಳವಳಿ ಪ್ರಬಲವಾದದ್ದು. ಹಾಗೆಯೇ ದಲಿತ ಚಳವಳಿ ಐತಿಹಾಸಿಕವಾದದ್ದು. ಕರ್ನಾಟಕದ ರಾಜಕಾರಣದಲ್ಲಿ, ಸಾಮಾಜಿಕ ಬದುಕಿನಲ್ಲಿ
ರೈತ ಚಳವಳಿ ಅಂತ ಚಳವಳಿ ಇದ್ದ ಹಾಗೆ ದಲಿತ ಚಳವಳಿ ಇತ್ತು. ದಲಿತರು ಎಚ್ಚರಗೊಂಡಿದ್ದರು. ಸೊ ಆ ಚಳವಳಿಯಿಂದಾಗಿಯೇ ದಲಿತರ ಮೇಲೆ ಸತತವಾಗಿ ನಡೀತಾ ಇದ್ದಂಥ ದೌರ್ಜನ್ಯಕ್ಕೆ ಒಂದು ತಡೆ ಬಿತ್ತು. ದಲಿತರು ಬಂದಾಗ, ಹೊರಗಡೆ ಬಂದಾಗ ಅವ್ರನ್ನ ಲಿಟ್ಲ್ ಬಿಟ್, ಇವತ್ತು ಹೋಗಿಲ್ಲ ಅಸ್ಪೃಶ್ಯ ಅನ್ನೋದು ಬೇರೆ, ಬಟ್ ಬೇರೆ ಬೇರೆ ಕಾರಣಗಳಿವೆ. ಈ ನಾನು ಹೇಳಿದ ಈ 3 ಚಳವಳಿಗಳು ಯಾಕೆ ದುರ್ಬಲವಾದವು ಅನ್ನೋದನ್ನು ನಾನು ಇನ್ನೊಂದು ಸಲ ಮಾತಾಡ್ತೀನಿ. ದುರ್ಬಲವಾದ, ಆದರೆ ಕಾಂಗ್ರೆಸ್ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಈ 3 ಚಳವಳಿಯ ಪರಿಣಾಮವಾಗಿ ಅಧಿಕಾರ ಕಳ್ಕೋಬೇಕಾಯಿತು. ಈಗ ಇಂಥ ಇನ್ನೊಂದು ಚಳವಳಿ ಹುಟ್ಟುತ್ತಾ ಅಂತ ನಾನು ನಂಬಿದ ಹಾಗೆ. ಚಳವಳಿಗಳು ಅಂದರೆ ಒಂದು ಸಮಾಜದ ಆತ್ಮ. ಪ್ರತಿಭಟನೆ ಇದ್ದಲ್ಲಿ ಮಾತ್ರ ಜನತಂತ್ರ ಇರುತ್ತೆ. ಅಲ್ಲಿ ಗುಲಾಮಗಿರಿ ಇದ್ದರೆ ಜನತಂತ್ರ ಉಳಿಯಲ್ಲ, ವ್ಯಕ್ತಿ ಪೂಜೆ ಇದ್ದರೆ ಜನತಂತ್ರ ಉಳಿಯಲ್ಲ, ಮುಬ್ಬಕ್ತರುಗಳು ಜನತಂತ್ರವನ್ನು ಉಳಿಸಲಾರ. ಯಾಕಂದರೆ ಗುಲಾಮರು ಹೇಗೆ 80ರ ದಶಕದಲ್ಲಿ ಕಾಂಗ್ರೆಸ್ ಗುಲಾಮರಿದ್ದರು, ಅವ್ರು ಹೇಗೆ ನಾಶ ಆದರೋ ಅದೇ ಸ್ಥಿತಿಯಲ್ಲಿ ಈಗ BJPಯ ಗುಲಾಮರಿದ್ದಾರೆ. ನರೇಂದ್ರ ಮೋದಿಯವರ ಗುಲಾಮಿದ್ದಾರೆ, ಅಮಿತ್ ಶಾ ಅವರ ಗುಲಾಮರಿದ್ದಾರೆ. ಈ ಗುಲಾಮರು ಜನತಂತ್ರವನ್ನು ಉರುಳಿಸಲಾರರು ಮತ್ತು ಗುಲಾಮರುಗಳ ವಿರುದ್ಧ ಈ ಸಮಾಜದ ಒಳಗಡೆ ಒಂದು ಕುದಿತಾ ಇರುತ್ತೆ, ಅದು ಸ್ಫೋಟಗೊಳ್ಳುತ್ತೆ ಅಂತ. ಅಂಥ ಸ್ಥಿತಿ ಇವತ್ತು ಬಂದಿದೆ ಅಂತ ನನಗೆ ಅನಿಸುತ್ತೆ. 80ರ ದಶಕದಲ್ಲಿ ಸಾಹಿತ್ಯ ಲೋಕ ಹೇಗೆ ಚಳವಳಿಗಳ ಜೊತೆಗಿತ್ತೋ ಈಗ ಆ ಮಟ್ಟದಲ್ಲಿ ಇಲ್ಲ. ನಿಜ, ಲಂಕೇಶ್ ಅವರ ಬರವಣಿಗೆ ಪ್ರೇರಿತ ಆಗ್ತಾ ಇತ್ತು. ನಂಜುಂಡಸ್ವಾಮಿಯ ಮಾತು ಮತ್ತು ಹೋರಾಟ ಪ್ರೇರಣೆ ಉಂಟು ಮಾಡ್ತಾ ಇತ್ತು. ದಲಿತ ಸಂಘರ್ಷ ಸಮಿತಿಯ ಕೃಷ್ಣಪ್ಪನವರು, ಹಾಗೆ ಹಲವಾರು ನಾಯಕರುಗಳು ಅವರ ಹೋರಾಟ ಗ್ರಾಮಾಂತರ ಪ್ರದೇಶದ ಒಳಗೆ ಶೋಷಿತರು ಎದ್ದು ನಿಲ್ಲುವಂತೆ ಮಾಡಿತ್ತು. ಇಡೀ ಸೊಸೈಟಿ ಒಂಥರ ವೈಬ್ರೇಷನ್ ಪ್ರಾರಂಭವಾದದ್ದು. ಈಗ ಆ ವೈಬ್ರೇಷನ್ ಕಾಣ್ತಾ ಇಲ್ಲ. ಯಾಕಂದರೆ ಸಾಹಿತ್ಯ ಲೋಕ ಮಾರಾಟ ಆಗಿದೆ, ಮಾಧ್ಯಮ ಲೋಕ ಮಾರಾಟ ಆಗಿದೆ. ಗುಲಾಮತನ ಅನ್ನೋದಿದೆಯಲ್ಲ, ಅದು ಸಮಾಜದ ಎಲ್ಲೆಡೆ ಪಸರ್ತಾ ಇದೆ. ಗುಲಾಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಈ ಸಂದರ್ಭದಲ್ಲಿ 80ರ ದಶಕದ ರೀತಿಯ ಚಳವಳಿ ಬಂದೇ ಬರುತ್ತೆ ಅಂತಲ್ಲ, ಬೇಕಾದ ವಾತಾವರಣ ಸೃಷ್ಟಿಯಾಗಿದೆ. ದೇವನೂರು ಮಹಾದೇವ ಅಂಥವರು ಇದರ ನಾಯಕತ್ವ ವಹಿಸ್ಬೋದು ಅಂತ ನನಗೆ ಅನಿಸುತ್ತೆ. ಸಾಹಿತ್ಯ ಲೋಕ ಜಾಗೃತವಾಗಲೇಬೇಕು. ಸಾಹಿತ್ಯ ಲೋಕ ಎದ್ದು ನಿಲ್ಲಬೇಕು. ನಿಜವಾದ ಸಾಹಿತಿಗಳಾದರೆ ಈ ಪಠ್ಯಪುಸ್ತಕ ಪರಿಷ್ಕರಣೆಯ ಹೆಸರಿನಲ್ಲಿ ಏನು ಕೇಸರೀಕರಣ ನಡೀತಾ ಇದೆ, ಎಲ್ಲ ಆರೋಗ್ಯಪೂರ್ಣ ಮನಸ್ಸಿನವರು ಇದಕ್ಕೆ ಪ್ರತಿಭಟಿಸಬೇಕಾಗಿದೆ. ಇದೇ ಸ್ಥಿತಿ ಮುಂದಿನ ಜನಾಂಗದಲ್ಲಿ ನೀವು ನೋಡಿದರೆ ಎಲ್ಲರೂ ಕೇಸರಿ ಶಾಲ್ ಅವರು ಹುಡ್ತಾರೆ. ಅವರ ಕೈಯಲ್ಲಿ ತ್ರಿಶೂಲ ಇರುತ್ತೆ, ಅವರಿಗೆ ಬಂದೂಕಿನ ತರಬೇತಿ ಕೊಡಲಾಗುತ್ತೆ. ಗಾಂಧಿ ನಾಡಿನಲ್ಲಿ ಗೋಡ್ಸೆ ತಾಂಡವ ನೃತ್ಯ, ಗಾಂಧಿ ನಾಡಿನಲ್ಲಿ ಗೋಡ್ಸೆ ಪೂಜೆ, ಇಂತಹ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. ಇದಕ್ಕೆಲ್ಲ ಆರೋಗ್ಯಪೂರ್ಣ ಮನಸ್ಥಿತಿಯವರು ಧ್ವನಿ ಎತ್ತಲೇಬೇಕು. ಸೊ ನಾನು ನಂಬಿರುವ ಹಾಗೆ ಈಗ ಮತ್ತೆ ಏನು ದಲಿತ ಚಳವಳಿ ಏನಿದೆ, ಗೋಕಾಕ್ ಚಳವಳಿ ಅಂತ ಸಾಹಿತ್ಯಿಕ ಚಳವಳಿ, ಆರೋಗ್ಯಪೂರ್ಣ ಮನಸ್ಸಿನವರೆಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಪ್ರತಿಭಟಿಸುವುದು ನಮ್ಮ ಹಕ್ಕು. ಒಂದು ಸಮಾಜದಲ್ಲಿ ಪ್ರತಿಭಟನೆ ಇಲ್ಲದಿದ್ದರೆ ಆ ಸಮಾಜ ಒಳಗಡೆ ಕೊಳಿತಾ ಹೋಗುತ್ತೆ. ನಮ್ಮನ್ನು 3000-5000 ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗುವ ಯತ್ನ ಇದೆಯಲ್ಲ, ಅದು ಕೊಳೆಯುತ್ತಿರುವ ಲಕ್ಷಣ. ಮನಸ್ಸುಗಳು ಕೊಳಿತಾ ಇವೆ, ಹೃದಯಗಳು ಕೊಳಿತಾ ಇವೆ. ಗುಲಾಮರು ವಿಜೃಂಭಿಸ್ತಿದ್ದಾರೆ. ಗುಲಾಮಗಿರಿ ಅವರಿಗೆ ಸಂತೋಷವನ್ನು ಕಡುತ್ತೆ. ಅದರ ಜೊತೆಗೆ ಈ ಗುಲಾಮರು ಒಂದು ಭ್ರಮಾತ್ಮಕವಾದ ಒಂದು ವಾತಾವರಣವನ್ನು ಸೃಷ್ಟಿಸ್ತಾರೆ, ಸುಳ್ಳುಗಳನ್ನು ಹೇಳ್ತಾ ಹೋಗ್ತಾರೆ. ಸೊ 80ರ ದಶಕದಲ್ಲಿ ಈ ರೀತಿಯ ಸಾಮಾಜಿಕ ಜಾಲತಾಣಗಳಿರಲಿಲ್ಲ. ಇವತ್ತು ಸುಳ್ಳುಗಳನ್ನು ಹಂಚುವುದಕ್ಕೆ ಜಾಲತಾಣಗಳಿವೆ. ಅದೇ ರೀತಿ ನೀವು 80ರ ದಶಕದಲ್ಲಿ ನೀವು ಹೋರಾಟವನ್ನು ಕಟ್ಟುವುದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕೆಂದರೆ ಜನರನ್ನು ತಲುಪುವುದೇ ಕಷ್ಟ ಆಗಿತ್ತು, ಕೇವಲ ಪತ್ರಿಕೆಗಳು ಮಾತ್ರ ಇತ್ತು. ಆದರೆ ಇವತ್ತು ಹಾಗಾಗಿಲ್ಲ. ಇವತ್ತಿಗೆ ಸಾಮಾಜಿಕ ಜಾಲತಾಣಗಳು ಇವೆ. ಸೊ ಆ ಕಾರಣಕ್ಕಾಗಿ ಅದಕ್ಕೊಂಥರ 2 edged sword ಟೈಪ್ ಅದು. ಅದನ್ನು ಪೂರಕವಾಗಿ ಬಳಸ್ಕೋಬೋದು, ಅದನ್ನು ವ್ಯತಿರಿಕ್ತವಾಗಿ ಬಳಸ್ಕೋಬೋದು. ಸೊ ಇಂತಹ ಒಂದು ವಾತಾವರಣದಲ್ಲಿ ಮತ್ತೆ ಚಳವಳಿ ಹುಟ್ಟಬೇಕಾಗಿದೆ. ಯಾಕೆಂದರೆ ಈ ದೇಶ ಏನಿದೆ, ಗಾಂಧಿಯ ಕನಸು ಏನಿದೆ, ಅದನ್ನು ಉಳಿಸಬೇಕಾಗಿದೆ. ಸರ್ವಧರ್ಮ ಸಮಭಾವ ಅನ್ನೋದೇನಿದೆ ಅದನ್ನು ಉಳಿಸಬೇಕಾಗಿದೆ.
ಎಲ್ಲರೂ ಶಾಂತಿಯಿಂದ ಪ್ರೀತಿಯಿಂದ ಬದುಕುವಂತಾಗಬೇಕಾಗಿದೆ. ಅವರವರ ದೇವರನ್ನು ಅವರು ಪೂಜೆ ಮಾಡಬೇಕಾಗಿದೆ. ದೇವರು ಸರ್ವಾಂತರ್ಯಾಮಿ. ದೇವರನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಇಡಬೇಕು ಹೊರತು ದೇವರನ್ನು ತೆಗೆದುಕೊಂಡು ಚರಂಡಿಯಲ್ಲಿ ಹಾಕುವುದು. ದೇವರು ಅನ್ನೋದು ಕಲ್ಲು ವಿಗ್ರಹ ಅಲ್ಲ. ದೇವರು ಅನ್ನುವುದು ಒಂದು ನಂಬಿಕೆ. ದೇವರು ಅಂದರೆ ಒಂದು ಆಚರಣೆ ಅಲ್ಲ. ದೇವರು ಅನ್ನುವುದು ಒಳಗಡೆ ನಡೆಯುವಂಥ ಒಂದು ಉತ್ಸವ, ಒಳಗಡೆ ಒಂದು ಸೆಲೆಬ್ರೇಷನ್. ಸೊ ಅದು ಇವತ್ತಿನ ದಿನ ಬೇಕೇ ಹೊರತು ಹೊರಗಿನ ಮೆರವಣಿಗೆ ಅಲ್ಲ, ಒಳಗಿನ ಮೆರವಣಿಗೆ. ದೇವರು ನಮ್ಮ ಒಳಗಡೆ ಮೆರವಣಿಗೆ ಮಾಡಬೇಕು. ಆವಾಗ ಈ ಸಮಾಜ ಉಳಿಯುತ್ತೆ. ಈ ಸಮಾಜವನ್ನು ಉಳಿಸುವ ಯತ್ನ ಪ್ರಾರಂಭವಾಗಲಿ. ಮತ್ತೆ ಸಮಾಜವನ್ನು ಜೀವಂತವಾಗಿ ಇಡೋದಕ್ಕೆ ಬೇಕಾದಂಥ ಚಳವಳಿಗಳು ಹುಟ್ಟಲಿ ಅಂತ ಆಶಿಸ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.